ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. कौसल्या सुप्रजा रामपूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्धिकम्. ಹೊಸದು ಕನಸ ಬರೆದು ಏಕೆ ಅಳಿಸುವೆ, ನಿನಗೆ ನೀನೆ ಬೇಲಿ ಇಡು ಒಂದೇ ಒಂದು ಹೆಜ್ಜೆ ಹೊಸದು ದಿಕ್ಕಿಗೆ, ನಿನಗೆ ನೀನೆ ದಾರಿಯು ಹುಸಿ ನಗೆ ಹಾಸಿ ಎದುರಿಗೆ ಖುಷಿಗಳ ತೊರೆವೆಯೇತಕ್ಕೆ ಬೀಸೋ ಗಾಳಿ ಹೊತ್ತು ತಂದ ಓಲೆ ಒಮ್ಮೆ ಪಾಪು ಸಿಲಿಂಡರ್ ಖಾಲಿ ಆಗ್ಬಿಟ್ಟಿದೆ, ಸ್ವಲ್ಪ ಫಿಕ್ಸ್ ಮಾಡ್ಕೊಡೋ. ಏನಮ್ಮ ನಿಂದು ಬೆಳ್ಬೆಳ್ಗೆ ಹೋಗಮ್ಮ. ನಾಳೆ ಬಣ್ಣ ತುಂಬುವಂತೆ ಬರೆದುಕೋ. ಯಾಕೋ ಇಷ್ಟು ಲೇಟು ಶೇಷು? ಎಚ್ಚರನೇ ಆಗ್ಲಿಲ್ಲ ಕಣೋ. ತುಳಸಿ ನಡಿಯ ಬಂದೆ. ತುಳಸಿ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿದ್ದಕ್ಕೆ ಒಂದೆಳೆ ದಾರ ಕಿತ್ಕೊಂಡು ಬಂದಿದೆ. ಇನ್ನು ಮೇಲೆ ನನ್ನ ಬಟ್ಟೆಗಳನ್ನ ಒಗೆಯೋ ಕಾಲ ಮೇಲೆ ಹೋಗಿ. ತುಳಸಿ ಇವತ್ತು ಪೇಪರ್ ಒದ್ದೆ ಆಗಿದೆ. ಅವನು ಪೇಪರ್ನ ಬ್ಯಾಸ್ಕೆಟ್ ಒಳಗೆ ಹಾಕೋಲ್ಲ. ಇನ್ನೇನು ಅವ್ನು ಹೊಡಕ್ ಮುಂಚೆನೆ ಬಾಯಲ್ಲಿ ನೀರು ಸುರಿದ್ಬಿಟ್ಟಿರ್ತೀಯ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ತುಳಸಿ ಕಾಫಿ. ಬಂದೆ ಮಾವ. ಇದೇನ್ ಕಾಫಿನ ಹಾಗಲ್ಕಾಯಿ ಜ್ಯೂಸ? ಅದು ಮಾವ ನಿಮ್ಮ ಶುಗರ್ ಲೆವೆಲ್ಲು ಈ ದತ್ತನ ಲೆವೆಲ್ಲು ಯಾವಾಗಲೂ ಹೆಚ್ಚಾಗೇ ಇರುತ್ತೆ. ಇಷ್ಟು ವರ್ಷ ಆದರೂ ಒಂದು ಕಾಫಿ ಮಾಡೋದು ಕೂಡ ಕಲ್ತಿಲ್ಲ. ಮಾವ ಬಿಸಿನೀರು ರೆಡಿ ಇದೆ. ಆ ದಂಡಪಿಂಡ ಇನ್ನೂ ಎದ್ದಿಲ್ವಾ? ನನ್ನ ಪೂಜೆ ಶುರುವಾಗೋಷ್ಟರಲ್ಲಿ ಅವನು ಬಂದು ಇಲ್ಲಿ ನಿಂತಿರಬೇಕು. ಪಾಪು ಪಾಪು ಎದ್ದೇಳೋ, ತಾತ ಪೂಜೆ ಕೂತ್ಕೊಂಡ್ಬಿಡ್ತಾರೆ. ಹೇಳು. ಈ ಪಾಪು ಮಂಗಳಾರತಿಗೆ ಬರ್ಲಿಲ್ಲ ಅಂದ್ರೆ ತಾತ ಬೇಜಾರು ಮಾಡ್ಕೋತಾರೋ. ನಾನು ಬಂದರೆ ದೇವ್ರಿಗಲ್ಲ ನನಗೆ ಪೂಜೆ ಮಾಡ್ತಾರೆ. ಒಂದು 10 ನಿಮಿಷ ಬಿಟ್ಬಿಡವ. ನಾನು 5 ನಿಮಿಷ ಹೋಗಿ 10 ನಿಮಿಷ ಆಯ್ತಾ ಈಗ? ನೀನಿನ್ನೂ ಇಲ್ಲೇ ಇದ್ರೆ 10 ಅಲ್ಲ 15 ನಿಮಿಷ ಆಗುತ್ತೆ. ಸರಿ ಸರಿ, ನಾನು ಹೋಗ್ತಾ ಇದ್ದೀನಪ್ಪ. ಇನ್ನು 5 ನಿಮಿಷ ಬಿಟ್ಟು ಹೇಳ್ಬೇಕು, ಆಯ್ತಾ? ಏನಣ್ಣ ಇದು, ನೀವು ರಂಗೋಲಿ ಹಾಕ್ತಾ ಕೂತ್ಬಿಟ್ಟಿದ್ದೀರಾ? ಹೆಣ್ಮಕ್ಳು ಪ್ಯಾಂಟು ಶರ್ಟ್ ಹಾಕ್ಬೋದು, ಗಂಡು ಮಕ್ಕಳು ರಂಗೋಲಿ ಇಡಂಗಿಲ್ವಾ? ಸರಿ ಸರಿ ಹಾಕ್ಬೋದು. ಇವತ್ತು ನಮ್ಮ ಸಿರಿ ನೋಡೋಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಮನೆಯೆಲ್ಲ ಕಳ್ಕಳಿ ಆಗಿರ್ಬೇಕಲ್ವಾ? ಹುಡುಗ ಏನು ಮಾಡ್ಕೊಂಡಿದ್ದಾನೆ? ಏನು ಹೆಸರು? ಸಮರ್ಥ ಅಂತ. ದೊಡ್ಡ ಕಂಪ್ನಿಲಿ ಒಳ್ಳೆ ಕೆಲಸ ಇದೆ. ಒಳ್ಳೆ ಹುಡುಗ, ಒಳ್ಳೆ ಮಂಥನ. ತಾಯಿಲಿ ದುಡುಗಿ ಒಳ್ಳೆ ಅತ್ತೆ ಸಿಕ್ಕಿದ್ರೆ ಅಷ್ಟೇ ಸಾಕು ರವೀಂದ್ರ. ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕು. ಸಿರಿ ನಮ್ಮನೆ ಹುಡುಗಿ, ನಾ ಬರ್ದೇ ಇರ್ತೀವ? ನೋಡಿ, ಬಂಧುಗಳು ಅಂತ ಯಾರೂ ಇಲ್ಲ.
ನೀವುಗಳೇ ಎಲ್ಲ. ಗಂಡಿನ ಕಡೆಯವ್ರು ಬರೋಕ್ಕಿಂತ ಮುಂಚೆ ಬಂದ್ಬಿಡ್ಬೇಕು. ಈಗ ಚೆನ್ನಾಗಿದ್ಯಾ? ಹಾಂ, ತುಂಬ ಚೆನ್ನಾಗಿದೆ. ರವೀಂದ್ರ, ಹೋಗಿ ರೆಡಿಯಾಗಿ. ನಂದೇನು 5 ನಿಮಿಷ. ಅಣ್ಣ ಸೀರೆ ರೆಡಿ ಆದ್ಲಾ? ನನ್ನ ಮಗಳಿಗೆ ನಂದೇ ದೃಷ್ಟಿ ತಾಗುತ್ತೆ. ಏನಪ್ಪ ಇಷ್ಟೊಂದು ಶರ್ಟ್ಗಳು ಇಟ್ಕೊಂಡು ಓಡಾಡ್ತಾ ಇದ್ದೀರಾ? ಅದು ಇದರಲ್ಲಿ ಯಾವ್ದು ಹಾಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಅವ್ರು ನೋಡಕ್ ಬರ್ತಿರೋದು ನನ್ನನ್ನ ಅಥವಾ ನಿನ್ನನ್ನ? ಅವ್ರು ನೋಡಕ್ ಬರ್ತಾ ಇರೋದು ನಿನ್ನನ್ನಲ್ಲ, ನನ್ನ ಮಗಳನ್ನ. 15 ವರ್ಷದಿಂದ ಹೇಳಿ ಹೇಳಿ ಇವತ್ತು ಅವ್ರ ತಾಯಿನ ಕರ್ಕೊಂಬರ್ತಾ ಇದ್ದಾನೆ. ಅಪ್ಪ 15 ವರ್ಷ ಅಲ್ಲ, 3 ವರ್ಷ. ಹೌದಲ್ಲ, ನನಗೆ 15 ವರ್ಷ ಆದಂಥ ಫೀಲಿಂಗ್ ಇದೆ. ಅವ್ರು ಬರೋ ಅಷ್ಟರಲ್ಲಿ ನಿಮ್ಮ ಅಮ್ಮನೂ ಬಂದ್ಬಿಟ್ರೆ. ಅಪ್ಪ ಅಮ್ಮನಾ? ಅದು ಅವರಮ್ಮ ಅಂತ ಹೇಳಕ್ ಹೋಗಿ ನಿಮ್ಮಮ್ಮ ಅಂತ ಹೇಳಿಬಿಟ್ಟೆ. ನಿಮ್ಮಮ್ಮ ಎಲ್ಲಿ ಬರ್ತಾಳೆ? ಅರ್ಜೆಂಟ್ ಇತ್ತು, ಬೇಗ ಬಿಟ್ಟು ಹೋದ್ಲು. ಕೊಡಿಲಿ. ಈಗೇನೋ ನೀನಿದೆಯಾ, ಸೆಲೆಕ್ಟ್ ಮಾಡಿಕೊಡ್ತೀಯಾ, ಹಾಕ್ಕೊಂಡ್ಬಿಡ್ತೀನಿ. ನೀನು ಹೋದ್ಮೇಲೆ ನನ್ನ ಶರ್ಟನ್ನು ನಾನೇ ಸೆಲೆಕ್ಟ್ ಮಾಡ್ಕೋಬೇಕು. ಏನೇ ಆಗಲಿ, ನೀನು ಇಲ್ಲದೆ ಇರೋ ಈ ಮನೆಯನ್ನು ಕಲ್ಪನೆ ಮಾಡ್ಕೊಳ್ಳೋದು ತುಂಬ ಕಷ್ಟ. ಏನೀಗ ನನ್ನ ಮದುವೆ ಆಗೋದು ಬೇಡವಾ? ಅಯ್ಯೋ, ನಾನೆಲ್ಲ ಹಾಗೆ ಹೇಳಿದೆ. ಆದಷ್ಟು ಬೇಗ ಈ ಮನೆ ಮುಂದೆ ಸಮರ್ಥ್ ವೆಟ್ಸ್ ಸಿರಿ ಅಂತ ಬೋರ್ಡ್ ಹಾಕಿಸ್ಬೇಕು. ಬೋರ್ಡ್ ಆಮೇಲೆ ಹಾಕ್ಸುವಂತೆ, ಮೊದಲು ಈ ಶರ್ಟ್ ಹಾಕೋ. ಅವ್ರು ಹೊರಟಿದಾರಂತ? ಅಪ್ಪ, ನಿನಗೆ ಯಾವಾಗಲೂ ಸಮರ್ಥನ ಮೇಲೆ ಅನುಮಾನನೇ ಅಲ್ವಾ? ಇವತ್ತು ಅವನವ್ರಮ್ಮನ್ನ ಕರ್ಕೊಂಡು ಬಂದೇ ಬರ್ತಾನೆ. ಮೊದಲು ನನಗೆ ರೆಡಿ ಆಗೋದಕ್ಕೆ ಬಿಡು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. ತುಳಸಿ, ಬೆಂಕಿ ಪಟ್ನ ಎಲ್ಲಮ್ಮ. ಹೂವು, ಅಗರಬತ್ತಿ, ಎಲ್ಲಿ ನಿನ್ನ ಮಗ? ಇನ್ನೂ ಎದ್ದಿಲ್ವೋ? ರಾತ್ರಿ ಎಲ್ಲ ಕೆಲಸ ಮಾಡಿ ಪಾಪ ಲೇಟಾಗಿ ಮಲ್ಕೊಂಡ. ಚೆನ್ನಾಗಿ ಬೆಳೆಸಿದೀಯ. ನಿನ್ನ ಮಗಳನ್ನು ಹೀಗೆ ಬೆಳೆಸ್ದೆ, ಅವಳು ಯಾರನ್ನ ಕಟ್ಕೊಂಡು ಓಡ್ ಹೋದ್ಲು. ಈಗ ಇವನು ಹೀಗೆ ಬೆಳೆಸ್ತಾ ಇದ್ದೀಯಲ್ಲ, ಏನು ಕಥೆನೋ ಇವಂದು. ಇಲ್ಲ ಮಾವ, ಪಾಪು ಒಳ್ಳೆ ಹುಡುಗ. ಓಡ್ ಹೋಗೋಕೆ ಮುಂಚೆ ನಿನ್ನ ಮಗಳು ಒಳ್ಳೆ ಆಗಿದ್ಲು. ಇವನನ್ನು ಅವಳ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಇಷ್ಟರಲ್ಲೇ ಒಬ್ಬ ಹುಡುಗಿನ ಗಂಟು ಹಾಕ್ತೀನಿ ಈ ಕೋಲೆ ಬಸವನಿಗೆ. ಪಾಪು ಹೇಳು ಅಂತ ಅದಕ್ಕೆ ಆಗ್ಲೇ ಹೇಳಿದ್ದು. ಏ ಪಾಪು, ನೀನು ಪೂಜೆಗೆ ಬರಲಿಲ್ಲ ಅಂತ ತಾತ ಬೇಜಾರು ಮಾಡ್ಕೊಂಡ್ರು ಗೊತ್ತಾ? ಬೈದ್ರು ಅನ್ನೋದನ್ನು ಎಷ್ಟು ಡೀಸೆಂಟಾಗಿ ಹೇಳ್ತೀಯಮ್ಮ. ನೀನೇ ಏನೋ ಅಡ್ವರ್ಟ್ ಮಾಡಿರ್ತೀಯ, ನನ್ನ ಸೇರಿಸಿ ಬೈದಿರ್ತಾರೆ. ಪಾಪು, ಏನೋ ಬಾಸು ಅಂತ ಬರ್ತಾ ಇದೆ ಕಣೋ. ಟೈಮ್ ಅಷ್ಟಾಯ್ತಮ್ಮ? 8:15. 8:15ನಾ? ಆಗ್ಲೇ ಎಬ್ಬಿಸ್ಬೇಕು ತಾನೆ, ಬೇಗ ಒಂದು ಶರ್ಟ್ ತೆಗ್ದಿರ್ತೀವಿ. ಅಯ್ಯೋ ಪಾಪು. ಆ ಬಾಸು, ಮಾರ್ನಿಂಗ್ ಅಂತೆ, ಈಗೆತ್ತಾ? ಸ್ನಾನಕ್ಕೆ ಹೋಗಿದ್ದೆ ಬಾಸು. ಪಾಪು, ಬಿಸಿನೀರು ರೆಡಿ. ಬಾಸು, ಹೇಳಿ ಬಾಸು. ಅಮ್ಮ ಇದ್ದಾರಾ ಅಲ್ಲೇ?
ನನ್ನ ಕಡೆಯಿಂದ ಒಂದು ಹಾಯ್ ಹೇಳ್ಬಿಡು. ಅಮ್ಮಂಗೆಲ್ಲ ಹೇಳ್ಬಿಟ್ಟು ಕರ್ಕೊಂಡು ಬರ್ತಿದ್ಯಾ ತಾನೆ? ಏನಂದ್ರೆ ಬಾಸು, ಅದು ನಾನು ಸರಿ ಬಿಡು, ಎಲ್ಲ ಇಲ್ಲಿ ಬಂದ್ಮೇಲೆ ಮಾತಾಡೋಣ. ಅಮ್ಮನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ. ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಗೊತ್ತಾ? ಹೇ, ಹುಷಾರಾಗಿ ಕರ್ಕೊಂಡು ಬಾ. ಅಲ್ಲ, ಅದು ನಾನು. ಓಕೆ ಓಕೆ, ಸಿ ಯು ಸೂನ್. ಏನಪ್ಪ ಇವಳು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಾಳೆ? ಏನು ಮಾಡಲಿ ಈಗ? ಈ ಸಲನೂ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡಬೇಕು. ತಾತ, ತುರ್ತಿ ಅಂತಿ ಪುಳಿಯೋಗರೆ ಮಾಡ್ತಿದ್ದಾರೆ ತಾತ. ಗಮ್ಮತ್ತಿದ್ದಾಗಲೇ ಗೊತ್ತಾಯ್ತು ಪುಟ್ಟ. ನಮ್ಮಮ್ಮನು ಪುಳಿಯೋಗರೆ ಮಾಡ್ತಾಳೆ, ಅದೇ ಈ ತರ ಪೆಲ್ಲಲ್ಲ. ನಾನು ಎಷ್ಟೋ ವರ್ಷಗಳಿಂದ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾನೆ ಇದ್ದೀನಿ ಪುಟ್ಟ. ಅದೆಲ್ಲ ಗೊತ್ತಾಗಲ್ಲ ಬಿಡು ನಿಂಗೆ. ನಮ್ಮನಿಂದ ಸ್ಮೆಲ್ ಬರದೆ ಹೋದ್ರೆ ಏನಾಯ್ತು? ತುಳಸಿ ಆಂಟಿ ಮನೆಯಿಂದ ಪಾರ್ಸಲ್ ಬಂದೇ ಬರುತ್ತಲ್ಲ. ದ್ರಾಕ್ಷಿ ಗೋಡಂಬಿ ಹುರಿದು ಹಾಕಿಬಿಟ್ರೆ ಅದು ರೆಡಿ ಇದೆ ಅಯ್ಯ. ಈ ಗೋಡಂಬಿ ಗೋಲ್ಡನ್ ಕಲರ್ ಬಂದಾಗಲೇ ಅದಕ್ಕೊಂದು ಹದ. ಓಹೋ, ಇದು ಸೊಸೆ ಬೈಕೆನಾ? ಹೌದು ಪಾಪಮ್ಮ. ಇನ್ನು 4 ತಿಂಗಳಲ್ಲಿ ಬಾಲಕೃಷ್ಣನ್ ಥರದ ಮೊಮ್ಮಗನ್ ಕೊಡ್ತಾಳಿರಿ. ಬಸ್ರಿಗೆ ಏನೇನೋ ಬೈಕೆಗಳಿರುತ್ತವೆ, ಎಲ್ಲನೂ ಇಲ್ಲ ಅನ್ನೋದೇ ಈಡೇರಿಸ್ಬೇಕಯ್ಯ. ಈ ಸಕ್ಕರೆ ಪೊಂಗಲ್ ಕೂಡ ಪೂರ್ಣಿನೇ ಬಾಯ್ಬಿಟ್ಟು ಕೇಳಿದ್ಲು ನನಗೆ ಮಾಡಿಕೊಡಿ ಅಂತ. ಒಳ್ಳೆ ಅಯ್ಯ, ನಿಮ್ಮಂಥ ಮಾವನ್ ಪಡೆಯೋಕೆ ಪೂರ್ಣಿ ಪುಣ್ಯ ಮಾಡಿದಾಳು ಬಿಡಿ. ನಿಮ್ಮ ಮಗ ಒಬ್ಬ ನಿಮ್ಮ ಹತ್ರ ಸರಿಯಾಗಿದ್ದಿದ್ರೆ ನಿಮಗೆ ನೋವೇ ಇರ್ತಿರ್ಲಿಲ್ಲ. ಎಲ್ಲ ಸರಿ ಹೋಗುತ್ತೆ. ಇನ್ನು 4 ತಿಂಗಳು ಕಳೆದು ಹೋದ್ರೆ ನಮ್ಮಮ್ಮ ನಮ್ಮ ಮನೆಗೆ ವಾಪಸ್ ಬಂದ್ಬಿಡ್ತಾಳಲ್ವಾ? ನಮ್ಮ ಮಗಳನ್ನ ಯಾವಾಗ ನೋಡ್ತೀನೋ ಅನಿಸ್ತಾ ಇದೆ. ಅದು ಹೇಗೆ ಮಗಳೇ ಅಂತ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತಿದ್ದೀರಾ? ದೂರ ಹೋಗಿರೋ ನಮ್ಮ ಅಮ್ಮನ್ನ ಈ ಮಗಳ ರೂಪದಲ್ಲಿ ನಾನು ವಾಪಸ್ ಕೊಡ್ತಾ ಇದೆ ಅನಿಸ್ತಿದೆ. ನೀವು ಅನ್ಕೊಂಡ ಹಾಗೆ ಆಗಲಿ. ಥೇಟ್ ನಿಮ್ಮ ಥರನೇ ಒಂದು ಮುದ್ದಾದ ಹೆಣ್ಮಗು ಹುಟ್ಲಿ. ಆದರೆ ಬರೀ ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡೋದಲ್ಲ, ಕರೆಕ್ಟ್ ಟೈಮ್ಗೆ ಚೆಕಪ್ ಮಾಡಿಸೋದಕ್ಕೆ, ಹೊರಗಡೆ ಸುತ್ತಾಡ್ಸೋದಕ್ಕೆ ನೀವು ಯಾವಾಗಲೂ ಜೊತೆಲೇ ಇರಬೇಕು. ಓಕೆ. ಹಾ, ಬಂದೆ ಪಾಪಮ್ಮ. ಹೇಳಿ ಪಾಪಮ್ಮ. ಅವರಿದ್ದಾರೆ. ಗೊತ್ತು ಪೂರ್ಣಿ, ಸಕ್ಕರೆ ಪೊಂಗಲ್ ರೆಡಿ ಇದೆ ಅಂತ ಹೇಳಕ್ ಬಂದೆ. ನಿನ್ನ ಬೈಕೆ ಅಂತ ಮಾಡಿದ್ದೀನಿ, ಅವನಿಗೂ ಸ್ವಲ್ಪ ತಿನ್ಸು. ಮಾವ, ನೀವು ಮಾಡಿದ್ದು ಅಂದ್ರೆ ಅವ್ರು ತಿಂತಾರಾ? ಖಂಡಿತ ತಿಂತಾನೆ. ನಾನು ಮಾಡಿದ್ದು ಅಂತ ಗೊತ್ತಾಗದೆ ಹೋದ್ರೆ. ಒಳ್ಳೆ ಐಡಿಯಾ. ಪೂರ್ಣಿ, ನನ್ನ ವಾಚಲ್ಲಿ ಇಟ್ಟಿದ್ಯಾ? ಬಂದೆ ಇರಿ. ಗುಡ್ ಮಾರ್ನಿಂಗ್ ಡ್ಯಾಡ್. ಹೋಪ್ ಎವ್ರಿಥಿಂಗ್ ಇಸ್ ಫೈನ್. ವಾಟ್ಸ್ಆ್ಯಪ್ ಹಾಂ, ಹೇಗೆ ನಡೀತಿದೆ ನಿಮ್ಮ ಸೋ ಕಾಲ್ಡ್ 5 ಸ್ಟಾರ್ ಹೋಟೆಲ್? ಅದು ಹೋಟೆಲ್ ಅಲ್ಲ,
ದೊಡ್ಡವನು ಮಾತೇ ಆಡ್ಸಲ್ಲ, ಸಣ್ಣವನು ಮಾತಾಡ್ಸೋ ಥರ ನಾಟಕ ಆಡ್ತಾನೆ. ಯಾ ಮೀಟಿಂಗ್ ಎಕ್ಸಾಕ್ಟಾಗಿ 12 ಗಂಟೆಗೆ ಶುರು ಆಗಬೇಕು. ಹೋಪ್ ಯು ಗಾಟ್ ಮೈ ಪಾಯಿಂಟ್. ಗುಡ್. ಪೂರ್ಣಿ, ಇನ್ನು ಯಾವತ್ತೂ ಇದು ನನ್ನ ಕಣ್ಣು ಕಾಣಿಸ್ಬಾರ್ದು. ಹೊಂದ್ಕೋಬೇಡಿ ಮಾವ, ಒಂದಲ್ಲ ಒಂದಿನ ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಂಡೇ ಮಾಡ್ಕೊಳ್ತಾರೆ. ಕೊಡು. ಮಾವ, ಇದನ್ಯಾವತ್ತೂ ಅವ್ನ ಕಣ್ಣು ಕಾಣೋದಿಲ್ಲ. ಕೊಡು. ಈಗ ವೃಶ್ಚಿಕ ರಾಶಿಯವರ ಫಲಾಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಅಯ್ಯಯ್ಯಯ್ಯೋ, ವೃಶ್ಚಿಕ ರಾಶಿ ನೆಗದು ಬಿದ್ದು ನೆಲ್ಲಿಕಾಯಿ ಆಯಿತು. ಅಧಿಕಾರ ಇದೆ, ನಾನೇ ದೊಡ್ಡವನು ಅಂತ ಜಾಸ್ತಿ ಎಗರಾಡೋಕೆ ಹೋಗಬೇಡಿ. ಯಾಕಂದರೆ ಮೇಲ್ಗಡೆ ಯಮಪಾಶ ಇಟ್ಕೊಂಡು ನಿಮ್ಮ ಕೂತಿಗೆಗೆ ಹಾಕೋದಕ್ಕೆ ಕಾಯ್ತಾ ಇರ್ತಾನೆ. ಒಂದು ಔಷಧಿ ತಗೊಂಡ್ರು ಅದು ವಿಷವಾಗುತ್ತೆ. ಅಷ್ಟೇ ಅಲ್ಲ, ಚಿತ್ರಾನ್ನನೋ ಪುಳಿಯೋಗರೆನೋ ತಿನ್ಬೇಕಾದ್ರೆ ಒಂದು ಕಡಲೆ ಬೀಜ ಗಂಟ್ಲಿಗೆ ಹೋಗಿ ಸಿಕ್ಕಾಕೊಂಡ್ರೆ ನೆಗದು ಬಿದ್ದು ನಲ್ಲಿಕಾಯಿ ಆಗ್ತೀರಾ. ಯಾವುದನ್ನು ಒಪ್ಕೊಳ್ಳೋದಿಲ್ಲ, ಬರೀ ಕೊಂಕಣಿಡಿ. ಅವ್ರ ಚರ್ಮ ಕಿತ್ತು ಚಪ್ಪಲಿ ಮಾಡಿಕೊಟ್ರು ನೀವು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಅತೃಪ್ತ ಆತ್ಮಗಳು. ಯಾಕೆ ಮಾವ, ಏನಾಯ್ತು? ಏನಾಯ್ತಾ? ಇದೇ ಪುಳಿಯೋಗರೆನಾ, ಕಡಲೆಕಾಯಿ ಪರಿಷೆನಾ? ಇಷ್ಟೊಂದು ಕಡಲೆ ಬೀಜ ಹಾಕಿದ್ಯಲ್ಲ, ಗಂಟಲ್ಲಿ ಸಿಕ್ಕಾಕೊಂಡು ಗೊಟ್ಟಕ್ಕನ್ಲಿ ಅಂತಾನ? ಅಯ್ಯೋ ಮಾವ, ಬಿಡ್ತೋನೆ, ಕಡಲೆಕಾಯಿ ಬೀಜ ತಾನೆ, ನಾನು ತೆಕ್ಕೊಡ್ತೀನಿ. ಒಳಗಡೆ ಅತೃಪ್ತ ಆತ್ಮಗಳು ಯಾವುದೇ ಕೆಲಸ ಮಾಡಿದ್ರು ಬೇಡ 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 ಒಪ್ಕೊಳ್ಳೋದಿಲ್ಲ. ಆದರೆ ಮನಸ್ಸೇನು ಹೇಳುತ್ತೆ, ಬೇಕು 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 ಅಂತ ಒಪ್ಕೊಳ್ಳುತ್ತೆ. ಸಾಕು ಬಿಡು, ಎಲ್ಲ ತೆಗೆದು ಬಿಟ್ರೆ ಪುಳಿಯೋಗರೆ ಬೋಡಾಗಿರುತ್ತೆ. ಅದಕ್ಕೆ ನಿಮ್ಗೆ ಹೇಳೋದು, ಆ ಬೇಡ ಅನ್ನೋ ಅತೃಪ್ತ ಆತ್ಮಗಳನ್ನ ಒದ್ದು ಓಡಿಸಿ ಬೇಕು ಅಂತ ಓಪನ್ ಆಗಿ ಮನಸ್ಸು ಬಿಚ್ಚಿ ಮಾತಾಡಬೇಕು. ಇಷ್ಟು ವರ್ಷ ಆಯಿತು, ಪುಳಿಯೋಗರೆ ಹಾಗೆ ಮಾಡೋದು ಅನ್ನೋದನ್ನು ಕಲ್ತಿಲ್ಲ. ಶುಭೋದಯ. ನೀನು ಹೇಳೋದೊಂದು ಮಾಡೋದೊಂದು. ಬೆಳಿಗ್ಗೆ ಬೇಗ ಹೇಳ್ತೀನಿ, ವಾಕಿಂಗ್ ಹೋಗಬೇಕು, ಬರೀ ಕೆಫೆ ಅಂತಿದ್ರೆ ಆಗಲ್ಲ, ದೇಹಕ್ಕೆ ಫಿಸಿಕಲಿ ಕೂಡ ಎಕ್ಸಸೈಸ್ ಬೇಕು ಅಂತ ಹೇಳ್ತೀಯ. ನೋಡಿದ್ರೆ ವಾಕಿಂಗ್ ಇಲ್ಲ, ಏನೂ ಇಲ್ಲ. ಓ, ನಾನೇ ಇವತ್ತು ಲೇಟಾಗಿ ಬಂದ. ಇಲ್ಲಿಗೆ ಬರ್ತಾ ಅವಿ ಸಿಕ್ತ. ನಾನು ಪ್ರತಿ ಸರಿ ಥರ ಅವನು ಮಾತಾಡಿಸ್ತಾನೆ, ನಾವಿಬ್ಬರು ಸರಿ ಹೋಗ್ತೀವಿ ಅಂತ ಅಂದ್ಕೊಂಡೆ. ಆದರೆ ಪ್ರತಿ ಸರಿ ಥರ ಅದಾಗಲೇ ಇಲ್ಲ. ಆದರೆ ನಿನ್ನನ್ನು ಬಿಡಲ್ಲ ಕಣೋ. ನೀನು ಹೇಳಿದಾಗೆ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಬೇಕು, ವಾಕಿಂಗ್ ಹೋಗಬೇಕು. ನಾಳೆ ಪಕ್ಕನಾ? ಇಷ್ಟು ವರ್ಷದಿಂದ ನಾನು ನಿನ್ನನ್ನು ಮಾತಾಡಿಸ್ತಾನೇ ಇದ್ದೀನಿ, ನೀನು ಕೇಳಿಸ್ಕೊತಾನೇ ಇದೆಯಾ. ನೀನು ಯಾವತ್ತು ವಾಪಸ್ ಮಾತಾಡ್ತೀಯ ಅಂತ ನಾನು ಕಾಯ್ತಾನೇ ಇದ್ದೀನಿ. ನಾನು ಆ ದಿನಕ್ಕೋಸ್ಕರನೇ ಕಾಯ್ತಿದ್ದೀನಿ ಭಾವ. ನನ್ನ ಗಂಡ ಮೊದಲಿನ ಥರ ಆಗ್ತಾರೆ ಅಂತ ನಾನು ಎಷ್ಟೋ ವರ್ಷಗಳಿಂದ ಕಾಯ್ತಿದ್ದೀನಿ. ಆದರೆ ಸಮಯ, ಆಯಸ್ಸು ಎರಡೂ ಕಳೆದು ಹೋಗ್ತಿದೆ.
ಇವರು ಮಾತ್ರ ಈ ಹಾಸಿಗೆ ಬಿಟ್ಟು ಎದ್ದೇಳ್ತಿಲ್ಲ. ಚಿಂತೆ ಮಾಡಬೇಡ ಶಾರ್ವರಿ, ಮಹೇಶ ಸರಿ ಹೋಗ್ತಾನೆ, ದೇವರಿದ್ದಾನೆ. ಏನು ಸರಿ ಹೋಗ್ತಾರೋ ಏನೋ. ಆವತ್ತೊಂದಿನ ನೀವು ಎಚ್ಚರಿಕೆಯಿಂದ ಇರೋ ಹಾಗೆ ಆ ದೇವ್ರು ನೋಡ್ಕೊಂಡಿದ್ರೆ ಸುಮತಿ ಅಕ್ಕನೂ ಉಳ್ಕೊಳ್ತಿದ್ರು, ಇವರು ಚೆನ್ನಾಗಿರ್ತಿದ್ರು. ನಿಜ, ನನ್ನಿಂದ ತಪ್ಪಾಗದೆ ಹೋಗಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ ಭಾವ. ಯಾರು ತಡೆದ್ರೂ ಆಗಬೇಕಾಗಿರೋದು ಹಾಗೆ ಆಗುತ್ತೆ ಅಲ್ಲ. ಇಷ್ಟೊಂದು ವರ್ಷ ಇವರು ಹಾಸಿಗೆ ಹಿಡಿಬೇಕು ಅಂತ ಇವ್ರ ಹಣೆಯಲ್ಲಿ ಬರ್ತಿದ್ರೆ ಯಾರು ಏನು ಮಾಡೋಕ್ಕಾಗತ್ತೆ? ಹೋಪ್ ಕಳ್ಕೊಳ್ಳೋದು ಬೇಡ ಶಾರ್ವರಿ, ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಪಾಸಿಟಿವ್ ಮಾತುಗಳೇ ನನಗೆ ನೆಮ್ಮದಿ ಕೊಡೋದು. ಭಾವ, ಫುಡ್ ಪ್ರೊಸೆಸರ್ ಕಂಪ್ನಿಯಲ್ಲಿ ಇವತ್ತು ಮೀಟಿಂಗ್ ಇತ್ತು, ನಿಮ್ದೊಂದು ಸೈನ್ ಬೇಕಿತ್ತು. ಓಕೆ. ಒಂದ್ಸರಿ ನೋಡಿ ಭಾವ. ನೀನು ನೋಡಿದ್ಯಲ್ಲ? ಇಷ್ಟ ಅಲ್ವಾ ಶಾರ್ವರಿ? ಹ್ಞೂ ಭಾವ, ಥ್ಯಾಂಕ್ ಯು. ಸಾಯಂಕಾಲ ಸಿಗ್ತೀನೋ? ಯೋಚನೆ ಮಾಡಬೇಡಿ ಭಾವ, ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಪ್ರತಿದಿನ ಪ್ರತಿ ಕ್ಷಣ ನೀವು ದುಃಖದಲ್ಲೇ ನರಳಬೇಕು. ನಿಮ್ಮ ನೆಮ್ಮದಿ ಸಾಯಬೇಕು. ಈ ಕಡೆ ಇರಕ್ಕೂ ಆಗದೆ ಸಾಯೋಕ್ಕೂ ಆಗದೆ ವಿಲ ವಿಲ ಅಂತ ಒದ್ದಾಡಬೇಕು. ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ. ನಿಮ್ಮ ಆ ಒಂದು ತಪ್ಪಿಂದ ನನ್ನ ಗಂಡನಿಗೆ ಈ ಪರಿಸ್ಥಿತಿ ಬಂದಿದೆ. ಎಲ್ಲ ಸರಿ ಹೋಗುತ್ತೆ ಅನ್ನೋ ನಿಮ್ಮ ಫಿಲಾಸಫಿ ಮಾತುಗಳನ್ನು ನಾನು ನಂಬ್ತೀನಿ ಅಂದ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ನನ್ನ ಗಂಡನ ಮುಖದಲ್ಲಿ ಇಲ್ಲದೆ ಇರೋ ನಗು ನಿಮ್ಮ ಮುಖದಲ್ಲಿ ಉಳಿಸ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ನೀವು ಖುಷಿಯಾಗಿದ್ದದನ್ನು ನೋಡಿದ್ರೆ ನನ್ನ ಹೊಟ್ಟೆ ಉರಿಯತ್ತೆ. ಇನ್ನೆಷ್ಟು ದಿನ? ಈ 2 ಇಂಚು ಜಾಗ ನಂದಾಗಲಿ, ಆಮೇಲೆ ನಾನು ಫಿಲಾಸಫಿ ಹೇಳ್ತೀನಿ, ನೀವು ಕೇಳಿ. ಅಮ್ಮ, ನನ್ನ ಸಾಕ್ಸ್ ಎಲ್ಲಿ? ತಿಂಡಿ ರೆಡಿ ಇದೆ, ಬಾ ತಿನ್ಬಿಡ್ತೀನಿ. ತಿಂಡಿ ಬೇಡ, ನನಗೆ ಅರ್ಜೆಂಟ್ ಸಾಕ್ಸ್ ತಂದು ಕೊಡು. ಖಾಲಿ ಹೊಟ್ಟೆಲಿ ಹೋಗ್ತೀನೋ? ಚೂರು ತಿನ್ಕೊಂಡು ಹೋಗಪ್ಪ. ಬೇಡ ಅಂತ ಹೇಳದ್ನಲ್ಲಮ್ಮ. ನೋಡು, ನಿನ್ಗಿಷ್ಟ ಅಂತ ತುಂಬಾ ಕಡಲೆಕಾಯಿ ಬೀಜ ಹಾಕಿ ಪುಳಿಯೋಗರೆ ಮಾಡಿದ್ದೀನಿ, ತಗೋ. ಇವನಿಗೋಸ್ಕರ ಹೀಗ? ಹಾಗೇನಿಲ್ಲ ಮಾವ, ನಿಮಗೆ ಬೇಕು ಅಂದ್ರೆ ಈಗಲೇ ಬೇರೆ ಮಾಡ್ಕೊಡ್ತೀನಿ. ನಾಗದ್ದು ಬೆತ್ತು ಪೂರ್ತಿ ತಿನ್ಕೊಂಡು ಹೋಗೋ. ಪಾಪು ಪಾಪು, ಇನ್ನೊಂದು ಚೂರು ತಿನ್ಬಿಡು ಪಾಪ. ನನಗೆ ಟೈಮ್ ಇಲ್ಲಮ್ಮ. ಅಮ್ಮ, ಪಂಚರ್ ಆಗಿದೆ. ಏನಮ್ಮ ನೀನು ಬೆಳಗಾದ್ರೆ ಇಲ್ಲೇ ಕಸ ಗುಡಿಸ್ಕೊಂಡು ನೆಲಕ್ಕೆ ನೀರು ಹಾಕ್ತಿರ್ತೀಯ. ಪಂಚರ್ ಆಗಿರೋದನ್ನ ನೋಡ್ಕೊಳಕ್ಕಾಗಲ್ವಾ? ಸಾರಿ ಕಣ ಪುಟ್ಟ, ಗಮನಿಸ್ಲಿಲ್ಲ. ಈಗ ಏನ್ ಮಾಡ್ತೀಯ? ಇನ್ನೇನು ಮಾಡಲಿ, ಆಟೋದಲ್ಲಿ ಹೋಗ್ತೀನಿ. ಆಟೋ ಮಲ್ಲೇಶ್ವರಂ. ಕೂತ್ಕೊಳ್ಳಿ ಮರ್ರೆ. ಬಾಬು, 1 ನಿಮಿಷ. ಏನಾಯ್ತು ಬ್ರದರ್? ಅಲ್ಲಿ ನೋಡಿ ಮರ್ರೆ, ಟಿಫಿನ್ ಬಾಕ್ಸ್ ಇಟ್ಕೊಂಡು ಓಡಿಕೊಂಡು ಬರ್ತಾ ಇದ್ದಾರೆ. ನಮ್ಮನ್ನೆಲ್ಲ ತಿಂದಿ ಅಂತ ಕೇಳುವ ಗತಿ ಇಲ್ಲ. ನಿಜವಾಗ್ಲೂ ನೀವು ಅದೃಷ್ಟವಂತ ಮರ್ರೆ. ಏನಮ್ಮ? ತಗೊಳ್ಳಿ ಮರ್ರೆ. ನಡೀರಿ ಬ್ರದರ್. ಒಟ್ಟರಾಸಿ ಬೆಳಿಗ್ಗೆ ಬೆಳಿಗ್ಗೆ ಅಮ್ಮ ಮಗನ ಸೆಂಟಿಮೆಂಟು.
ಭವ, ಇವತ್ತು ಕುಕ್ರಿ ಶೋ ಶೂಟ್ ಇಲ್ವಾ? ಇಲ್ಲ, ಇವತ್ತು ಸೀದಾ ಕೆಫೆಗೆ. ಡ್ಯಾಡ್, ಅದೊಂದು ಸಿಲ್ಲಿ ಕುಕ್ರಿ ಶೋ. ಆ ಸ್ಮಾಲ್ ಕೆಫೆ ನಮ್ಮ ಸ್ಟೇಟಸ್ಗಿದೆಲ್ಲ ಬೇಕಾ? ಕಮ್ ಆನ್ ಡ್ಯಾಡ್. ಅಭಿ, ಅವ್ರಿಗೆ ಕೆಫೆ ಜೊತೆ ಒಂದು ಅಟ್ಯಾಚ್ಮೆಂಟ್ ಇದೆ. ಆ ಫೀಲಿಂಗನ್ನು ಅರ್ಥ ಮಾಡ್ಕೋ. ವಾವ್, ಸಕ್ಕರೆ ಪೊಂಗಲ್ಲು ಸೂಪರ್. ಸಕ್ಕರೆ ಪೊಂಗಲ್ ಅಂದ್ರೆ ಅಭಿಗೆ ತುಂಬಾ ಇಷ್ಟ. ಯಾರು ಮಾಡಿದ್ದು? ಅದು ನಾನೇ ಕಣವ. ಚಾನ್ಸೇ ಇಲ್ಲ. ಇದು ಸೇಮ್ ಟು ಸೇಮ್ ದೊಡ್ಡಪ್ಪ ಮಾಡ್ದಂಗೆ ಇದೆ ಅಲ್ವಾ ದೊಡ್ಡಪ್ಪ? ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ನಿಜ ಹೇಳಲೇನು ನನ್ನ ಜೀವ ನೀನು. ಹಲೋ ಬ್ರದರ್, ಈ ಬ್ಯಾಕ್ಗ್ರೌಂಡ್ ಸೌಂಡ್ ಎಲ್ಲ ಬೇಕಾ? ಎಂತ ಮಾಡೋದು ಬ್ರೋ, ಒಟ್ಟರಾಶಿ ಗಾಡಿ ಓಡಿಸ್ಬೇಕಾದ್ರೆ ಜೋಶ್ ಬೇಕಲ್ವಾ, ಅದಕ್ಕೆ ಆಡೋದು. ಇಲ್ಲಿ ನಮಗ್ ಜೋಶ್ ಬಂತೀಗ. ಹಲೋ ಬಾಸು. ಆಂಟಿ ನೋಡ್ಕೊಳ್ತೀರಿ? ಎಲ್ಲಿ ಆಟೋನಲ್ಲಿದ್ದೀರಾ? ಆನ್ ದಿ ವೇ ಇದ್ದೀನಿ, ಇನ್ನೊಂದು 5 ನಿಮಿಷ ರೀಚ್ ಆಗ್ಬಿಡ್ತೀನಿ. ಓಕೆ ಓಕೆ. ಅಮ್ಮ ಕಂಫರ್ಟಬಲ್ ಆಗಿದ್ದಾರೆ ತಾನೆ? ಹಲೋ 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 ಸಿರಿ, ಕೇಳಿಸ್ತಾ ಇದೆಯಾ? ನೆಟ್ವರ್ಕ್ ಇಶ್ಯೂ ಇದೆ ಇಲ್ಲಿ, ಏನು ಕೇಳಿಸ್ತಾ ಇಲ್ಲ ನನಗೆ. ಹಲೋ ಸಿರಿ. ಎಲ್ಲಿದಾರಂತಮ್ಮ? ಇನ್ನೊಂದು 5 ನಿಮಿಷ ಅಂತಪ್ಪ, ಯಾಕೋ ಫೋನ್ ಕಟ್ ಆಯ್ತು. ಇವತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಆಶೀರ್ವಾದ ಮಾಡಿ ಚಿಕ್ಕಮ್ಮ. ಒಳ್ಳೇದಾಗ್ಲಪ್ಪ. ಅವಿ, ಮೊದಲು ನಿನ್ನ ತಂದೆಯವರ ಆಶೀರ್ವಾದ ತಗೋ. ಹೆತ್ತವರ ಆಶೀರ್ವಾದ ಎಲ್ಲದಕ್ಕಿಂತ ದೊಡ್ಡದು. ಹೆತ್ತವನ್ನ ನನ್ನಿಂದ ದೂರ ಮಾಡಿದವ್ರ ಆಶೀರ್ವಾದ ನನಗೆ ಬೇಕಾಗಿಲ್ಲ. ಹಾಗಲ್ಲ ಅವಿ, ನೀನು ಎಷ್ಟು ದಿನ ಅಂತ ಹೀಗೆ. ಚಿಕ್ಕಮ್ಮ ಪ್ಲೀಸ್. ಅವಳನ್ನ ನನ್ನಿಂದ ದೂರ ಮಾಡಿದವ್ರನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಯಾಕಂದ್ರೆ ಕೆಲವು ವಿಷಯಗಳು ಯಾವತ್ತಿದ್ರೂ ಬದಲಾಗಲ್ಲ. ಏನು ಡಬಲ್ ಗೇಮ್ ಮಾಡ್ತೀಯ ಮಾಮ್? ಹರಿ ಮಲ್ಲಿ, ಸಕ್ಕರೆ ಪೊಂಗಲ್ ಮಾಡಿದ್ದೀನಿ, ಹೋಗಿ ತಗೊಳ್ಳಿ.
ನಮ್ಮ ಯಜಮಾನರು ಯಾವಾಗಲೂ ಸಿಂಪಲ್ಲೇ. ತುಂಬು ತುಳ್ಕೋಷ್ಟು ಆಸ್ತಿ ಇದ್ರೂ ಅಹಂಕಾರ ಅನ್ನೋದು ಒಂದು ಚೂರೂ ಇಲ್ಲ. ಮಲ್ಲೇಶ್ವರ ನಮಗೆ 5 ನಿಮಿಷದಲ್ಲಿ ಮುಟ್ಲಿಕ್ಕೆ ಆಗ್ತದ? ನನ್ನದೆಂತ ಆಟೋ ಅಂತ ನೆನ್ಸಿದ್ದೀರಾ ಅಲ್ಲ ರಾಕೆಟ್ ಅಂತ ನೆನ್ಸಿದ್ದೀರಾ? ಕಮ್ಸೆ ಕಮ್ 3/4 ಗಂಟೆ ಬೇಕೇ ಬೇಕು. ನೀವ್ ಹೀಗೆ ಮಾತಾಡೋದನ್ನ ನಿನ್ಸಿ ಬೇಗ ಹೊರಟ್ರೆ ಬೇಗ ಹೋಗಿ ರೀಚ್ ಆಗ್ತೀವಿ ನಾವು. ಈಗ ನೋಡಿ ನಾನು ಒಟ್ರಾಸಿ ಗಾಡಿಯನ್ನ ಓಡಿಸುವ ಸ್ಟೈಲು.